ನಾವೊಂದು ಭಜನೆನ ಕೇಳಿದ್ವಿ. ಒಂದೊಂದು ಸಾಲು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಆ ಧ್ಯಾನ ಇಟ್ಟು ನಾವು ಗಮನ ಇಟ್ಟು ನಾವು ಕೇಳ್ಕೊಂಡ್ರೆ ನಿಜವಾಗ್ಲೂ ನಾವು ಧ್ಯಾನವನ್ನ ಯಾಕೆ ಮಾಡ್ಬೇಕು ಅನ್ನೋದು ಅರ್ಥ ಆಗ್ಬಿಡುತ್ತೆ ನಮ್ಗೆ. ಎಷ್ಟು ಅದ್ಭುತವಾದಂತಹ ಸುಂದರವಾದಂತಹ ಭಜನೆ ಇದು. ನನ್ಗೆ ಇದು ಒನ್ ಆಫ್ ಮೈ ಫೇವ್ರೆಟ್ ಆಗಿರುವಂತಹ ಭಜನೆ ಇದು. ಧ್ಯಾನಗೈವ ಮನಗಳೇ ನಿನ್ನ ಬೃಂದಾವನ, ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ. ಎಷ್ಟು ಅದ್ಭುತವಾದ ಸಾಲುಗಳು ನೋಡಿ. ಸಾಲುಗಳನ್ನ ಮಾತಿನಲ್ಲಿ ನಾವು ವರ್ಣಿಸೋದಿಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿರುವಂತಹ ಭಜನೆ ಇದು. ಕೆಲವು ಫ್ರೀ ಆದಾಗ ಒಂದ್ಸಲ ಮತ್ತೊಮ್ಮೆ ಕೇಳಿ ನಿಮ್ಗೆ. ಈಗ ಸುಮ್ನೆ ಕೇಳಿದಕ್ಕೂನು ಅದನ್ನ ಕೇಳ್ಬೇಕು ಅಂತ ಹೇಳಿ ಕಣ್ಣು ಮುಚ್ಕೊಂಡು ನೀವು ಸುಮ್ನೆ ಧ್ಯಾನವನ್ನ ಮಾಡ್ತಾ ಕೇಳಿ ನಿಮ್ಗೆ ಅದು ಎಷ್ಟು ನಿಮ್ಗೆ ತೃಪ್ತಿ ಕೊಡುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಾವೊಂದು ಸುಂದರವಾದಂತಹ ಧ್ಯಾನವನ್ನ ಮಾಡಿ ಬರೋಣ. ನೀರಿದ್ರೆ ಪಕ್ಕದಲ್ಲಿ ಯಾವಾಗ್ಲೂ ನೀರು ಇಟ್ಕೊಂಡಿರ್ತೀರಲ್ವಾ, ನೀರನ್ನ ಕುಡ್ಕೊಳ್ಳಿ. ನಿಧಾನವಾಗಿ ಹಾಗೆ ಕೈಗಳನ್ನ ಒಂದರ ಒಳಗಡೆ ಒಂದನ್ನು ಜೋಡಿಸಿ ಆರಾಮವಾಗಿ ನಿಮಗೆ ಎಲ್ಲಿ ಕುತ್ಕೊಳ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ನೀವು ಕುತ್ಕೊಳ್ಬಹುದು. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ಚಕ್ಕಲ್ ಮಕ್ಳೆ ಹಾಕೊಂಡು ನಾವು ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಹಾಗೆ ನಾವು ಸೋಫಾ ಮೇಲಾದ್ರೂ ಮಾಡ್ಬೋದು. ನಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನಾವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ಧ್ಯಾನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಲ್ಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ನಾವು ಯಾವಾಗ್ಲೂ ಕೂಡ ನಾವು ಆ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗತ್ತೆ. ನಮ್ಮ ಎಲ್ಲ ಗಮನವನ್ನ ನಿಧಾನವಾಗಿ ನಮ್ಮ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ. ನಾನು ಕೌಂಟನ್ನ ಕೊಡ್ತೇನೆ, ಹಾಗೆ ನಿಧಾನವಾಗಿ ನೀವು 1 ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. 2 ಸಂಪೂರ್ಣವಾಗಿ ಶರೀರವನ್ನೆಲ್ಲ ಕೂಡ ಸಡಿಲಗೊಳಿಸಿ. 3 ವಿಶ್ರಾಂತಿಯಿಂದ ಆರಾಮವಾಗಿ ಕುಳಿತುಕೊಳ್ಳಿ. 4 ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ಉಸಿರು ಹೇಗ್ ಬರ್ತಾ ಇದೆ, ಉಸಿರು ಹೇಗ್ ಹೋಗ್ತಾ ಇದೆ ಅಂತ ಅದನ್ನ ನಾವು ನೋಡ್ತಾ ಬರೋಣ. ದೃಷ್ಟರಾಗಿ ನಾವು ಉಸಿರನ್ನ ನೋಡ್ಬೇಕಷ್ಟೇ ನಾವು. 5 ತಣ್ಣನೆ ಉಸಿರು ಒಳಗಡೆ ಬರ್ತಾ ಇದೆ,
ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. 6 ಹಾಗೆಯೇ ಉಸಿರಿನ ಮುಖಾಂತರ ಆ ಪರಮಾತ್ಮನ ದಿವ್ಯ ಚೈತನ್ಯವು ಸಂಪೂರ್ಣವಾಗಿ ನಮ್ಮ ಉಸಿರಿನಲ್ಲಿ ಬೆರೆತು ಹೋಗಿದೆ. ಬ್ರಹ್ಮಾಂಡದಿಂದ ಹರಿದು ಬಂದಿರುವಂತಹ ಚೈತನ್ಯವು ಕೂಡ ಅಣು ಅಣುವಿನಲ್ಲಿ ಈ ಉಸಿರಿನಲ್ಲಿ ಬೆರೆತು ಹೋಗಿದೆ. 7 ಆ ಚೈತನ್ಯಮಯವಾದಂತಹ ಉಸಿರನ್ನ ನಾವು ನಮ್ಮ ಶರೀರದ ಒಳಗಡೆ ನಾವು ತಗೊಳ್ತಾ ಇದ್ದೀವಿ. ಉಸಿರಿನ ಮುಖಾಂತರ ಆ ಪರಮಾತ್ಮನ ಚೈತನ್ಯವನ್ನ ನಾವು ನಮ್ಮ ಶರೀರಕ್ಕೆ ನಾವು ತುಂಬಿಸ್ಕೊಳ್ತಾ ಇದ್ದೀವಿ. 8 ಹಾಗೆ ನಮ್ಮ ಶರೀರದಿಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಉಸಿರಿನಲ್ಲಿ ಹೊರಗಡೆ ಹೋಗ್ತಾ ಇದೆ. 9 ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಆ ಚೈತನ್ಯಮಯದ ಉಸಿರಿನಿಂದ ತುಂಬಿ ಹೋಗಿದೆ. 10 ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಚೈತನ್ಯ ಭರಿತವಾಗಿದೆ, ಚೈತನ್ಯ ಭರಿತವಾಗಿದೆ, ಚೈತನ್ಯ ಭರಿತವಾಗಿದೆ. ಸೂಪರ್. ಆ ಚಿನ್ನದ ಬೆಳಕನ್ನ ಹೊತ್ತು ಬಂದಂತ ಈ ಶರೀರದ ಮುಖಾಂತರ ಉಸಿರು ಹಾಗೆ ನಮ್ಮ ಶರೀರದ ಒಳಗೆ ಪ್ರವೇಶಿಸಿ ನಮ್ಮ ಸಹಸ್ರಾರ ಚಕ್ರವೆಲ್ಲವೂ ಕೂಡ ಪ್ರಕಾಶದಿಂದ ಪ್ರಜ್ವಲಿಸ್ತಾ ಇದೆ. ಜ್ಯೋತಿ ಹಾಗೆ ಪ್ರಕಾಶ ಎಲ್ಲ ಕಡೆಗೂ ಹರಡ್ತಾ ಇದೆ. ಹಾಗೆ ಉಸಿರಿನಿಂದ ಬಂದಂತ ಚೈತನ್ಯವು ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವು ಕೂಡ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ಜ್ಯೋತಿ ಹೇಗೆ ತನ್ನ ಪ್ರಕಾಶವನ್ನ ಹರಡುತ್ತೋ ಹಾಗೆ ಆ ಪ್ರಕಾಶದ ಬೆಳಕು ನಮ್ಮ ಮೂರನೇ ಕಣ್ಣಿನಲ್ಲಿ ಪ್ರಜ್ವಲಿಸ್ತಾ ಇದೆ. ಹಾಗೆ ಆ ಕಿರಣಗಳು ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವು ಅದ್ಭುತವಾಗಿ ದಿವ್ಯಮಯವಾಗಿ ಕಾಂತಿಯಿಂದ ಪ್ರಜ್ವಲಿಸ್ತಾ ಇದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರದಲ್ಲಿ ಹರಡಿ ಪ್ರಕಾಶವು ತೇಜೋಮಯವಾಗಿ ತನ್ನ ಕಿರಣಗಳನ್ನ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ ಇದೆ. ಹಾಗೆ ಮುಂದೆ ಈ ಕಿರಣಗಳು ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತಲುಪಿದೆ. ನಾಭಿಯ ಚಕ್ರವು ಕೂಡ ಶಕ್ತಿಯುತವಾಗಿ ತನ್ನ ಕಿರಣಗಳನ್ನ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ ಇದೆ. ಪ್ರಕಾಶ 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 ಅದ್ಭುತವಾದಂತ ಪ್ರಕಾಶ ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ತಲುಪಿದೆ. ಸ್ವಾಧಿಷ್ಠಾನ ಚಕ್ರವು ಕೂಡ ಪವಿತ್ರವಾದಂತಹ ಆ ದಿವ್ಯಮಯವಾದಂತಹ ಆ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದೆ. ಅಲ್ಲಿರುವಂತಹ ಕಿರಣಗಳು ಬೆಳಕು 4 ದಿಕ್ಕುಗಳಲ್ಲಿಯೂ ಕೂಡ ತನ್ನ ಪ್ರಕಾಶವನ್ನ ಹರಡುತ್ತಾ ಇದೆ.
ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಮ್ಮ ಮೂಲಾಧಾರ ಚಕ್ರವು ಕೂಡ ಆ ಪರಮಾತ್ಮನ ಉಸಿರಿನಿಂದ ಬಂದಂತ ದಿವ್ಯ ಚೈತನ್ಯವು ಅಲ್ಲಿ ಸ್ಥಾಪನೆಯಾಗಿ ಪ್ರಕಾಶದಿಂದ ಫಳ 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 ಫಳನೆ ಹೊಳೆಯುತ್ತಾ ಇದೆ. ತನ್ನ ಕಿರಣಗಳೆಲ್ಲವೂ ಕೂಡ 4 ದಿಕ್ಕುಗಳಲ್ಲಿಯೂ ಕೂಡ ಹರಡ್ತಾ ಇದೆ. ಇಡೀ ಶರೀರವೆಲ್ಲವೂ ಕೂಡ ಸಂಪೂರ್ಣವಾದಂತಹ ಆ ಪ್ರಕಾಶದಲ್ಲಿ ಮುಳುಗಿ ಹೋಗಿದೆ. ಶರೀರವು ಹೇಗೆ ಮೊಸರಿನಲ್ಲಿ ಬೆಣ್ಣೆ ತೇಲುತ್ತೆ, ಹಾಗೆ ಶರೀರವೆಲ್ಲವೂ ಕೂಡ ಹಗೂರವಾಗಿದೆ. ಸಂಪೂರ್ಣವಾಗಿ ಕೇವಲ ಹಗೂರವಾದಂತ ಶಾಂತಿಯುತವಾಗಿ ಸಂಪೂರ್ಣವಾಗಿ ಸಡಿಲವಾಗಿದೆ. ಈ ಎಲ್ಲ ಸನ್ನಿವೇಶಗಳನ್ನ, ಈ ಎಲ್ಲ ಘಟನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವು ದೃಷ್ಟಾಭಾವದಿಂದ ಅಂತ ಹೇಳಿದ್ರೆ ನೋಡ್ತಾ ಇರೋದಷ್ಟೇ. ನಮ್ಮ ಪ್ರಯತ್ನವನ್ನು ನಾವು ಏನು ಮಾಡುವ ಹಾಗಿಲ್ಲ. ಆ ದಿವ್ಯ ಚೈತನ್ಯದ ಶಕ್ತಿಯು, ಪವಿತ್ರವಾದಂತಹ ಚೈತನ್ಯದ ಶಕ್ತಿಯು ಎಲ್ಲ ಘಟನೆಗಳನ್ನ ನೋಡ್ತಾ ಇದೆ, ಗಮನಿಸ್ತಾ ಇದೆ, ಅದನ್ನ ಅನುಭವಿಸ್ತಾ ಇದೆ. ಕೇವಲ ಬೆಳಕು, ಪ್ರಕಾಶ, ಪ್ರಕಾಶ, ಪ್ರಕಾಶ. ಕೆಲವರಿಗೆ ಶಾಂತವಾದ ಹಾಗೆ, ಕೆಲವರಿಗೆ ತುಂಬಾ ಶೆಕೆ ಆದ ಹಾಗೆ, ಕೆಲವರಿಗೆ ತಣ್ಣನೆಯಾದಂತ ಅನುಭವ ಕೂಡ ಆಗ್ತಾ ಇರುತ್ತೆ. ಈ ಎಲ್ಲ ಘಟನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಜ್ಯೋತಿ ಪುಂಜವು ಗಮನಿಸ್ತಾ ಇದೆ. ಎಲ್ಲವನ್ನೂ ಕೂಡ ಅದು ಅನುಭವಿಸ್ತಾ ಇದೆ. ಜ್ಯೋತಿಯ ಹಾಗೆ ಪ್ರಕಾಶ, ಪ್ರಕಾಶ, ಪ್ರಕಾಶ. ನಮ್ಮ 3ನೇ ಕಣ್ಣಿನಲ್ಲಿ ದಿವ್ಯಮಯವಾದಂತಹ ಪ್ರಕಾಶ. ನಮ್ಮ ಎಲ್ಲ ಗಮನವನ್ನು ನಾವು 3ನೇ ಕಣ್ಣಿನ ಹತ್ರ ತಗೊಂಡ್ಬರೋಣ. ದಿವ್ಯಮಯವಾದಂತಹ, ತೇಜೋಮಯವಾದಂತಹ ಈ ಪ್ರಕಾಶವು ನಿಧಾನವಾಗಿ ಮುಂದೆ ಹಾಗೆ ಸಾಗುತ್ತಾ 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 ಪ್ರಕಾಶವನ್ನ ಹರಡ್ತಾ ಇದೆ. ಹಾಗೆ ಈ ಪ್ರಕಾಶವು ನಿಧಾನವಾಗಿ ಮುಂದೆ 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 ಸಾಗ್ತಾ ಈ ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಚೇತನ ನಮ್ಮ ಹೃದಯ ಚಕ್ರದ ಒಳಗಡೆ ಬಂದು ಹೋಗ್ತಾ ಇದೆ, ಬಂದು ಅಲ್ಲಿ ಸೇರಿದೆ. ನೋಡ್ತಾ ಬರ್ಬೇಕು ಅದೆಲ್ಲಿ ಹೋಗ್ತಾ ಇದೆ ಅಂತೇಳಿ ನಾವು ನೋಡ್ತಾ ಬರ್ಬೇಕು. ನಮ್ಮ ಹೃದಯದ ಒಳಗಡೆ ಹೋಗ್ತಾ ಇದೆ ಆ ದಿವ್ಯ ಪರಂಜ್ಯೋತಿಯು, ಪ್ರಕಾಶವು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ನೋಡ್ತಾ ಬನ್ನಿ. ದಿವ್ಯಮಯವಾದಂತಹ ಅದ್ಭುತವಾದಂತಹ ಒಂದು ಪ್ರಕಾಶವು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆ ಪ್ರಕಾಶದ ಮುಂದೆ ಹೋಗಿ ನಮ್ಮ ಚೇತನ ಅಲ್ಲಿ ಕುಳಿತಿದೆ.
ಅಚೇತನ ಯಾವುದು? ಯಾರ ಮುಂದೆ ಈ ಚೇತನ ಹೋಗಿ ಕುಳಿತಿದೆ? ದೃಷ್ಟಾಭಾವದಿಂದ ನಾವು ಅದನ್ನ ನೋಡ್ತಾ ಬರ್ಬೇಕು ಅಷ್ಟೇ. ಈ ಚೇತನ ಯಾರ ಮುಂದೆ ಹೋಗಿ ಕುಳಿತಿದೆ? ಅದ್ಭುತವಾದಂತಹ ಆ ಚೇತನ ಯಾವುದು? ಕೆಲವರಿಗೆ ಬೆಳಕಿನ ರೂಪದಲ್ಲಿ ಕಾಣ್ತಾ ಇದೆ, ಜಗನ್ಮಾತೆಯ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಸಾಕ್ಷಾತ್ ಮಾತೆಯ ದರ್ಶನ ಆಗ್ತಾ ಇದೆ. ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ನಿಮ್ಗೇನ್ ಅನ್ನಿಸ್ತಾ ಇದೆ? ಕೆಲವ್ರಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಅದ್ಭುತವಾದಂತ, ವರ್ಣಿಸಲು ಅಸಾಧ್ಯವಾದಂತ ಪಾದಗಳನ್ನ ಹಿಡ್ಕೊಂಡಿದ್ದೀರಾ. ಶಿರಬಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದೀರಾ. ಆಶೀರ್ವಾದದ ಕೈಗಳು ನಿಮ್ಮನ್ನ ಮೇಲೆ ಎಬ್ಬಿಸಿ ನಿಮ್ಮನ್ನ ಅಪ್ಪಿಕೊಂಡಿದ್ದಾರೆ. ಇಂಥ ರೋಮಾಂಚನ ಸ್ಥಿತಿ ಅಂತ ಹೇಳಿದ್ರೆ, ಆಶೀರ್ವಾದದ ಕೈಗಳಿಂದ ನಿಮ್ಮನ್ನ ಅಪ್ಪಿಕೊಂಡ ತಕ್ಷಣ ನಮ್ಮ ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ನಿಮ್ ಮನಸ್ಸಲ್ಲಿರುವಂತ ಎಲ್ಲ ಭಾವನೆಗಳನ್ನ ನೀವು ಹೇಳ್ಕೊಳ್ಳಿ. ಹಾಗೆ ನಿಧಾನವಾಗಿ ಮತ್ತೆ ನೀವು ಕೂತ್ಕೊಂಡಿದ್ದೀರ. ಆ ಪರಮಾತ್ಮನ, ಆ ಚೈತನ್ಯದ ಪ್ರಕಾಶದಿಂದ ಬರ್ತಾ ಇರುವಂತ ಆಶೀರ್ವಾದವು ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಕೈಗಳಿಂದ ಆಶೀರ್ವಾದದ ಕಿರಣಗಳು ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಕೆಲವರು ತುಂಬಾ ಅಳು ಬರ್ತಾ ಇದೆ. ತುಂಬಾ ಅಳು ಅಳು ನೋವಾಗ್ತಾ ಇದೆ, ಒಂಥರ ಸಂಕಟ ಆಗ್ತಾ ಇದೆ. ಆಶೀರ್ವಾದದ ಕಿರಣಗಳು ನಮ್ಮ ಮೇಲೆ ನಿಧಾನವಾಗಿ ಆಶೀರ್ವಾದ ಮಾಡಿದಂತ ಚೈತನ್ಯ ಶಕ್ತಿ ನಿಧಾನವಾಗಿ ನಿಧಾನವಾಗಿ ನಮ್ಮಿಂದ ಮರೆಯಾಗಿದ್ದಾರೆ.
ಆಶೀರ್ವಾದವನ್ನ ಪಡೆದಂತ ನಮ್ಮ ಚೇತನವು ನಿಧಾನವಾಗಿ ಅಲ್ಲಿಂದ ಒಂದೊಂದೇ 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 ಹೆಜ್ಜೆಯನ್ನು ಹಾಕುತ್ತಾ ನಿಧಾನವಾಗಿ ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದೆ. ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಎಂತ ಅದ್ಭುತವಾದಂತ ಚೈತನ್ಯದ ಶಕ್ತಿ, ಮಾತಿನಲ್ಲಿ ಅದನ್ನು ವರ್ಣಿಸೋದಕ್ಕೆ ಆಗ್ತಾ ಇಲ್ಲ. ನಿಧಾನವಾಗಿ 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 ನಿಮ್ಮ ಸಮಯವನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕಾಲು ಬೆರಳುಗಳನ್ನ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ ನಮ್ಮ ಗಮನವನ್ನ ನಾವಿರುವಂತಹ ಕೋಣೆ ಹತ್ರ ಸುತ್ತಮುತ್ತಲಿನ ಪರಿಸರದ ಕಡೆಗೆ ನಾವು ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. 1. ನಿಧಾನವಾಗಿ ನಮ್ಮ ಪರಿಸರದ ಕಡೆಗೆ ನಮ್ಮ ಗಮನವನ್ನು ತಗೊಂಡ್ ಬರೋಣ. 2. ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. 3. ಆರಾಮವಾಗಿ ಕೈಗಳನ್ನ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲ ಭಾಗಗಳಿಗೆ ತುಂಬಿಸ್ಕೊಳ್ಳೋಣ. ಕಣ್ಣೇ ತೆಗಿಯಕ್ ಆಗ್ತಾ ಇಲ್ಲ ಇವತ್ತು. ಶೇರ್ ಮಾಡ್ಬೇಕು ನೋಡಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಇವತ್ತು ಧ್ಯಾನ. ಹೇಳ್ಕೊಳಕ್ಕೆ ಆಗಲ್ಲ. ಫೇಸಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಫೀಲ್ ಆಗ್ತಾ ಇತ್ತು. ಬ್ಲಡ್ಡು ಇಳಿತಾ ಇರೋ ಥರ ಇಲ್ಲಿವರೆಗೂ ಫೀಲ್ ಆಯ್ತಾ ಇತ್ತು. ಅದು ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ತುಂಬ ಮಧ್ಯದಲ್ಲಿ ತುಂಬ ಎಮೋಷನಲ್ ಆದೆ ಅಂತ ಅನಿಸ್ತು. ಆಮೇಲೆ ಬಾಡಿನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಬಾಡಿನೇ ಇಲ್ಲ. ಆಮೇಲೆ ಲಾಸ್ಟಲ್ಲಿ ತುಂಬ ಬಾಡಿ ಎಲ್ಲ ಏನೋ ಒಂಥರ ಭಾರ ಅಂತ ಅನ್ನಿಸ್ತು. ಲಾಸ್ಟಲ್ಲಿ ತುಂಬ ಲೈಟ್ ಅಂತ ಫೀಲ್ ಆಗ್ತಿತ್ತು, ಬಾಡಿನೇ ಇಲ್ಲದೆ ಇರೋ ಥರ. ಆಮೇಲೆ ತುಂಬ ಏನೋ ಬಾಡಿ ಇದೆ, ಭಾರ ಆಗಿದೆ ಅನ್ನೋ ಥರ ಲಾಸ್ಟಲ್ಲಿ ಆ ರೀತಿ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಮೇಡಮ್. ಹೇಳ್ಕೊಡೋದಕ್ಕೆ ಆಗಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ಕೈ ಕಾಲೆಲ್ಲ ಅಲ್ಲಾಡ್ಸೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಇನ್ನೂ ಕೂರ್ಬೇಕು ಅಂತಾನೆ ಅನ್ನಿಸ್ತಿತ್ತು ಮ್ಯಾಮ್. ಸೂಪರ್ ಸೂಪರ್ ಸೂಪರ್. ಒಳ್ಳೆ ಅದ್ಭುತ. ಯಾರಿಗೆ ಮಾತೆ ಕಾಣಿಸ್ತಾ ಇದ್ರಲ್ಲ, ಯಾರಿಗಿರ್ಬಹುದು? ಯಾರಿಗೆ ಕಾಣಿಸ್ತು? ನನಗೇನೆ ಮ್ಯಾಮ್. ನಿಮಗೆ? ತಾಯಿ ಚಾಮುಂಡೇಶ್ವರಿ, ಗೌರಿಗೆರೆ ಆ ಚಾಮುಂಡೇಶ್ವರಿ ನನ್ ಮುಂದೆ ನಿಂತಿರೋ ತರ. ನಾನು ಅದು ಎಷ್ಟು ಹೈಟ್ ಇದೆ ಅಲ್ಲಿ, ಅದೇ ತರ ನನ್ ಮುಂದೆ ನನ್ ರೂಮ್ ನಲ್ಲೇನೆ ನಿಂತಿರೋ ತರ ಫೀಲ್ ಆಗ್ತಾ ಇತ್ತು. ತಾಯಿ. ನಾನು ಕಾಲನ್ನ ಅಪ್ಕೊಂಡು ನನಗೇನ್ ಬೇಕು ನಾನು ಕೇಳ್ತಾ ಇದ್ದೆ ಆ ತಾಯಿ ಹತ್ರ. ಆಮೇಲೆ ಆ ತಾಯಿ ಬೆಳಕಾಗಿ ಲಾಸ್ಟಲ್ಲಿ ಬೆಳಕಾಗ್ಬಿಟ್ಟು ನನ್ನೊಳಗೇನೆ ಪ್ರವೇಶ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಯ್ತು ನನಗೆ. ಸೂಪರ್ ಅದು ಸೂಪರ್ ಒಂಥರ ಸೂಪರ್. ಅದ್ಭುತ ಅಂತ ಅನ್ನಿಸ್ತು ನನಗೆ. ಅದಾದ್ಮೇಲೆನೆ ನನಗೆ ಬಾಡಿ ಏನೋ ಒಂಥರ ಭಾರ ಆಗ್ತಾ ಇದೆ, ಲೈಟ್ ಅಂತ ಫೀಲ್ ಆಗ್ತಿದ್ದು, ತುಂಬಾ ಭಾರ ಸೂಪರ್ ಆಗ್ತಿದೆ ಸೂಪರ್. ಅನ್ನೋ ತರ ಅನ್ನಿಸ್ತು ನನಗೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.
ಅದ್ಭುತವಾದಂತಹ ಆ ತುಂಬಾ ಪವರ್ಫುಲ್ ಆಗಿತ್ತು ಒಟ್ನಲ್ಲಿ. ಇರ್ಲಿ, ಇದು ಒಳ್ಳೇದಾಗ್ಲಿ. 2ನೇ ಸಲ ಆ ತಾಯಿ ಚಾಮುಂಡೇಶ್ವರಿ ನನಗೆ ಕಾಣಿಸ್ಕೊಂಡಿದ್ದು. ಸೂಪರ್ ಸೂಪರ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಮ್ಗಿದು ಧ್ಯಾನದಲ್ಲಿ ಏನ್ ಕಾಣಿಸುತ್ತೋ ಅದೆಲ್ಲವೂ ಕೂಡ ನಿಜವಾಗಿರುತ್ತೆ. ಒಳ್ಳೇದಾಗ್ಲಿ. ಮತ್ತೆ ಯಾರಿಗ ಅನುಭವ? ನೂತನ, ಶೋಭಾ ಅವರು, ಹರಿಣಿ, ನೀವೇ ಹೇಳ್ಬೇಕು. ನನ್ನ ಹೆಸರು ಲಲಿತಾ. ಅವ್ರಿಗಾದಾಗೆ ನಮ್ಗ್ ಆಗ್ಬೇಕು ಅಂತ ಏನ್ ಅನ್ಕೋಬೇಡಿ, ಕಂಪೇರ್ ಮಾಡ್ಕೋಬೇಡಿ, ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ಒಬ್ಬೊಬ್ರು ಮೇಡಮ್ ಹ್ಮ್ ಮೇಡಮ್ ಮನ್ಸೆಲ್ಲ ರಿಲ್ಯಾಕ್ಸ್ ಆಗಿತ್ತು. ಬಹಳ ಒಂಥರ ಥಾಟ್ಗಳು ಬರ್ತಾ ಇತ್ತು. ಆದ್ರೆ ಅಲ್ಲಿ ಕೂತಾಗ ಮನ್ಸು ರಿಲ್ಯಾಕ್ಸ್ ಆಯ್ತು. ಒಂಥರ ಮನ್ಸು ಬಹಳ ಶಾಂತವಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ. ಆರಾಮ್ ಅನ್ನಿಸ್ತಾ ಇತ್ತು. ತುಂಬಾ ಥಾಟ್ಗಳು ಬರ್ತಾ ಇತ್ತು. ಏನೇನೋ ಯೋಚನೆಗಳಾಗ್ತಿತ್ತು. ಹಂಗೆ ಇದು ಧ್ಯಾನ ಮಾಡ್ಬೇಕಾದ್ರೆ ಅದೆಲ್ಲ ಕಡಿಮೆ ಆಗಿತ್ತು. ಆರಾಮ ಅನಿಸ್ತಾ ಇದೆ. ಮೈಂಡ್ ಎಲ್ಲ ಸೂಪರ್ ಆರಾಮಾಗಿದ್ದೀನಿ. ಸೂಪರ್ ಮತ್ತೆ ಸೂಪರ್, ಒಳ್ಳೆ ಇದು ಚಾಮುಂಡೇಶ್ವರಿ ಇದು ಫೇಸ್ ನನ್ಗೆ ಇದಾಗ್ತಿತ್ತು, ಫೀಲ್ ಆಗ್ತಿತ್ತು. ಸೂಪರ್ ಸೂಪರ್ ಸೂಪರ್. ಅಳ್ತಾ ಇದ್ರು, ಹ್ಮ್. ಯಾರು ಅಳ್ತಾ ಇದ್ರು, ಯಾರು ತುಂಬಾ ನೋವು ಹೇಳ್ಕೊಳ್ತಾ ಇದ್ರು, ತುಂಬಾ ದುಃಖ ಪಡ್ತಾ ಇದ್ರು, ಯಾರು ಯಾರಿರ್ಬೋದು? ನೀವೇ ಹೇಳ್ಬೇಕು. ತುಂಬಾ ದುಃಖ, ತುಂಬಾ ಅಳ್ತಾ ಇದ್ರು ಲಲಿತಾ ಅವ್ರ. ನಿಮ್ಗೆ ಇದೇ ಆಗ್ಬೇಕು ಅಂತ ಏನಿಲ್ಲ ನೋಡಿ, ಎಲ್ಲವೂ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಗ್ತಾ ಇರುತ್ತೆ. ಲಲಿತಾ ಅವರಿಗೆ, ವರಲಕ್ಷ್ಮಿ ಅಮ್ಮ, ಆ ನಮ್ ತಲೆ ಎಲ್ಲ ಭಾರ ಆಗಿ ತಲೆ ಒಂಥರ ಚಕ್ರ ಬಂದಾಗ ತರ ಆಗ್ತಾ ಇತ್ತು. ವಾವ್, ಬಾಡಿ ಎಲ್ಲ ಸೂಪರ್. ಹಾ ಹಾ, ಒಂಥರ ಬಾಡಿ ಎನರ್ಜಿ ಬಂದಾರ್ಗತೆ ಆಗಿ ತಲೆ ಸುತ್ತಾ ಇತ್ತು, ಹೀಗೆ ಚಕ್ರ ಬರ್ತಾ ಇತ್ತು ಒಂಥರ. ವಾವ್, ಸೂಪರ್ 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 ಸೂಪರ್. ನೋಡಿ, ನೈಸ್, ಒಳ್ಳೆ ಅದ್ಭುತ ಅನುಭವ. ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಗ್ತಾ ಇರುತ್ತೆ. ಲಲಿತಾ ಅವರಿಗೆ ಮನೆ ಎಲ್ಲ ತಿಳಿದಂತ ಆಗ್ತಾ ಇತ್ತು ಮೇಡಮ್, ಒಂಥರ ಚಕ್ರ ಬಂದಾಗ. ಹಾ ಹಾ, ನಿಮ್ಗೂ ಕೂಡ ಹಾಗೆ ಆಗ್ತಾ ಇತ್ತಾ? ಹಾ ಸೂಪರ್ ಸೂಪರ್ ಸೂಪರ್, ಒಳ್ಳೇದಾಗ್ಲಿ. ಏನ್ ತಲೆ ಕೆಡ್ಸ್ಕೊಳ್ಳುವಂತದ್ದು ಏನೇ ನೋಡಿ, ಎಲ್ಲರಿಗೂ ಕೂಡ ಅದ್ಭುತ ಅದ್ಭುತವಾದಂತ ಇನ್ನು ಅನುಭವ. ತಲೆ ಭಾರ ಆಗ್ತಾ ಇದೆ madam ಈಗ. ಯಾರು ಇನ್ನು ತಲೆ ಭಾರ ಅನಿಸ್ತಾ ಇದೆ. ಇನ್ನೂ ಮಾಡ್ಬೇಕು ಅಂತ ಅನಿಸ್ತಿದ್ಯಾ ಲಲಿತಾ ಅವರಿಗೆ? ಸೂಪರ್ ಸೂಪರ್ ಸೂಪರ್. ಹೌದು ಹೌದು, ಹಾಗೆ ತುಂಬಾ ಬರೋದಿಕ್ಕೆ ಮನ್ಸಿಲ್ಲ ಎಲ್ಲಾರ್ಗುನು. ಏನೋ ಒಂಥರ ಕೂತ್ಕೊಂಡ್ಬಿಟ್ಟಿದೀವಿ ನಾವಲ್ಲಿ ಅಂತ ಅನ್ನಿಸ್ತಾ ಇತ್ತಲ್ವಾ? ಇವತ್ತು ಚೆನ್ನಾಗಿತ್ತು ಮೇಡಮ್ ಧ್ಯಾನ. ಯಾರು? ಇವತ್ತು ನಾನೇ ವರಲಕ್ಷ್ಮಿ ವರಲಕ್ಷ್ಮಿ ಅವರ? ಹಾ ಹಾ, ವರಲಕ್ಷ್ಮಿ ಮಾತಾಡ್ ಹೇಳಿ ಹೇಳಿ ಹೇಳಿ. ಚೆನ್ನಾಗಿತ್ತು. ಆ ಧ್ಯಾನದ ಟೈಮು ಏನ್ ಮಾಡ್ತಿದೀನಿ ಅಂತ ಏನೋ ಗೊತ್ತಾಗ್ಲಿಲ್ಲ ಮೇಡಮ್. ಸೂಪರ್, ಸುಮ್ನೆ ನಾನು ಹಾ ಎಲ್ಲ ಏನು ಗೊತ್ತೇ ಆಗ್ಲಿಲ್ಲ. ಆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆ ತರ ಒಂಥರ ಅನುಭವ ಆಯ್ತು. ಆಮೇಲೆನೆ ನನ್ಗೆ ಎಚ್ಚರ ಆಗಿದ್ದು. ಆ ತರ ಆಯ್ತು ಮೇಡಮ್. ಚೆನ್ನಾಗಿತ್ತು ಇವತ್ತು ಧ್ಯಾನ. ಸೂಪರ್ ಸೂಪರ್. ಆಗತ್ತೆ ಆಗತ್ತೆ, ಒಳ್ಳೇದೇ ಇತ್ತು. ಇನ್ನೂ ಒಳ್ಳೇದೇ ಇದು. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದಿನ್ನೂ ಏನು ಗೊತ್ತಾಗಿಲ್ಲ. ಹೌದು, ಸೂಪರ್ ಸೂಪರ್. ಆ ತರ ಆಯ್ತು. ಟ್ರಾವೆಲ್ ಮಾಡಿ ಬಂದಿರ್ತೀರ ಅಷ್ಟೇ, ಇನ್ನೇನಿಲ್ಲ. ಉಮೇಶ್ ಅವರು, ಹೌದೌದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಎಲ್ಲರದು ಕೂಡ ಅದ್ಭುತವಾದಂತ ಅನುಭವ ನೋಡಿ. ಉಮೇಶ್ ಅವರು, ಶೋಭಾ ಅವರು, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇದೇ ರೀತಿ ನಾವು ನಾಳೆನೂ ಇದೇ ಸಮಯಕ್ಕೆ ನಾವು ಭೇಟಿ